ಶುಗರ್ ಅಂದರೆ ಡಯಾಬಿಟಿಸ್ನ ಕಂಟ್ರೋಲ್ ಇಡೋದಕ್ಕೆ ಹಾಗೂ ಮೂಲವ್ಯಾಧಿನ ಹತೋಟಿಯಲ್ಲಿ ಇಡೋದಕ್ಕೆ ಹಸಿಯಾಗಿ ಮೆಂತ್ಯ ಸೊಪ್ಪನ್ನು ಬಳಸೋದು ತುಂಬ ಪರಿಣಾಮಕಾರಿ. ಹಾಗಂತ ಈಗ ಮಾರ್ಕೆಟಲ್ಲಿ ಸಿಗುವಂತಹ ಮೆಂತ್ಯ ಸೊಪ್ಪನ್ನು ಹಸಿಯಾಗಿ ತಿಂದರೆ ಇಲ್ಲದೇ ಇರೋ ರೋಗ ಎಲ್ಲ ಬರಬಹುದೇನೋ. ಯಾಕಂದರೆ ಈಗ ಬೀಜ ಹಾಕುವಲ್ಲಿಂದ ಹಿಡಿದು ಹಾರ್ವೆಸ್ಟ್ ಮಾಡಲಿ ತನಕ ಪ್ರತಿಯೊಂದಕ್ಕೂ ಕೆಮಿಕಲ್ಲೇ ಬಳಸೋದು. ಕೆಲವೊಂದಿಷ್ಟು ಮನೆಯಲ್ಲಿ ಸುಲಭವಾಗಿ ಬೆಳೆಯಬಹುದಾದಂಥದ್ದನ್ನ ನಾವು ಮನೆಯಲ್ಲಿ ಬೆಳ್ಕೊಳ್ಳೋದು ಒಳ್ಳೆಯದಲ್ವ. ಹಾಗಾಗಿ ಒಂದು ಸರ್ತಿ ಮೆಂತ್ಯವನ್ನು ಬೀಜವನ್ನು ಹಾಕಿ ಸುಮಾರು 3-4 ಸರ್ತಿ ಹಾರ್ವೆಸ್ಟ್ ಮಾಡೋದು ಹೇಗೆ, ಜೊತೆಯಲ್ಲಿ ಸುಲಭವಾಗಿ ಮನೆಯಲ್ಲೇ ಹೇಗೆ ಬೆಳೆಸಬಹುದು, ಇರುವ ಪಾಟಲ್ಲೇ ಹೇಗೆ ಬೆಳೆಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ನಲ್ಲಿ ಗಾರ್ಡನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುವ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ಮೆಂತ್ಯ ಬೀಜವನ್ನು ಹಾಕುವಲ್ಲಿಂದ ಹಿಡಿದು ಹಾರ್ವೆಸ್ಟ್ ಮಾಡಲಿ ತನಕ ತೋರಿಸ್ತಾ ಇದ್ದೀನಿ. ಫಸ್ಟು ಪಾಟ್ನ ಸೆಲೆಕ್ಷನ್ ನೋಡಿ. ತುಂಬ ಚಿಕ್ಕ ಪಾಟಲ್ಲಿ ಸಹ ಮೆಂತ್ಯ ಸೊಪ್ಪನ್ನು ಬೆಳೆಸಬಹುದು. ಚಿಕ್ಕ ಟಬ್ ಇದೆ ನೋಡಿ, ಅದರಲ್ಲಿ ಸಹ ಮೆಂತ್ಯ ಸೊಪ್ಪನ್ನು ಬೆಳೆಸಬಹುದು. ಟಬ್ ಇಲ್ಲ ಅಂತ ಅಂದರೆ ಈಗ ವೆಯ್ಟ್ಲೆಸ್ ಆಗಿ ಗ್ರೋ ಬ್ಯಾಗ್ಗಳು ಸಿಗುತ್ತೆ. ಈ ರೀತಿಯ ಗ್ರೋ ಬ್ಯಾಗ್ಗಳು ಬಿಸಿಲಿನಲ್ಲಿ ಕೂಡ ಇಡಬಹುದು. ಇದು UV ಟ್ರೀಟೆಡ್ ಗ್ರೋ ಬ್ಯಾಗ್ ಆಗಿರುತ್ತೆ. ಆನ್ಲೈನಲ್ಲಿ ತರಿಸ್ಕೊಳ್ಬಹುದು. ಇವುಗಳನ್ನಾದರೂ ಬಳಸಬಹುದು. ಅದಿಲ್ಲ ಅಂತ ಅಂದರೆ ನಮ್ಮದು ಸಾದಾ ಸೀದಾ ಯಾವುದು ಪಾಟ್ ಇರುತ್ತೋ ಅದೇ ಪಾಟಲ್ಲೇ ಮತ್ತೆ ಮೆಂತ್ಯ ಸೊಪ್ಪನ್ನು ಬೆಳಿಬಹುದು. ನಿಮ್ಮ ಹತ್ರ ಇರೋ ಗುಲಾಬಿ ಗಿಡ, ದಾಸವಾಳ ಗಿಡ, ಮಲ್ಲಿಗೆ ಗಿಡ ಯಾವ ಪಾಟ್ ಇರುತ್ತೆ ಅದರಲ್ಲಿ ಇರುವ ಸ್ವಲ್ಪ ಜಾಗದಲ್ಲೇ ಮೆಂತ್ಯ ಸೊಪ್ಪನ್ನು ಬೆಳಿಬಹುದು. ಮೆಂತ್ಯ ಗಿಡದ ಬೇರು ತುಂಬ ಆಳಕ್ಕೆ ಹೋಗದೇ ಇರೋದ್ರಿಂದ ಇದು ಮೇನ್ ಗಿಡಕ್ಕೇನು ತೊಂದರೆ ಆಗೋದಿಲ್ಲ. ನೆಕ್ಸ್ಟು ಸೀಡ್ಸು. ಕ್ಲಿಯರ್, ನಾನಂತೂ ಆಚೆಯಿಂದ ಮೆಂತ್ಯ ಸೀಡ್ಸ್ನ ಬೈ ಮಾಡೋದಿಲ್ಲ, ಮನೇಲಿರೋ ಸೀಡ್ಸನ್ನೇ ಬಳಸೋದು. 2 ರೀತಿಯಲ್ಲಿ ಮಣ್ಣಿಗೆ ಬೀಜವನ್ನು ಹಾಕ್ಬೋದು. ಒಂದು, ಈ ರೀತಿ ನೆನೆಸಿ ಹಾಕೋದು. ಸುಮಾರು 8 ಗಂಟೆಗಳ ಕಾಲ ಆದರೂ ಆ ಸೀಡ್ಸ್ ನೆನಿಬೇಕು. ಇದರಿಂದ ತುಂಬ ಬೇಗ ಮೊಳಕೆ ಬರುತ್ತೆ. ಇನ್ನೊಂದು, ಹಾಗೆ ಡೈರೆಕ್ಟಾಗಿ ಮಣ್ಣಿಗೆ ಹಾಕೋದು. ಹೀಗೆ ನೆನೆಸಿ ಹಾಕೋದ್ರಿಂದ ಸುಮಾರು 2-3 ದಿನದಲ್ಲೇ ಬೀಜದಿಂದ ಮೊಳಕೆಗಳು ಬರುತ್ತೆ. ಆಲ್ರೆಡಿ ಗಿಡ ಇರುವಂತಹ ಪಾಟ್ನಲ್ಲೇ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಆ ಮೇಯ್ನ್ ಗಿಡ ಏನಿದೆ ಅದರ ಸುತ್ತ ಇರುವಂತಹ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಅದು ಗುಲಾಬಿ ಗಿಡ ಆಗಿರಲಿ, ದಾಸವಾಳ ಆಗಿರಲಿ, ಯಾವ ನಿಮ್ಮ ಇಷ್ಟದ ಗಿಡಗಳಿರುತ್ತೋ ಅದಾಗಿರಲಿ, ಅಥವಾ ನೀವು ಮಣ್ಣಿನಲ್ಲಿ ಬೆಳೆಸ್ತಾ ಇದ್ದೀರಾ, ಮನೆ ಹಿಂದೆ ಸ್ವಲ್ಪ ಜಾಗ ಇದೆ, ಮಣ್ಣಲ್ಲಿ ಬೆಳೆಸ್ತಾ ಇದ್ದೀರಾ ಅಂದರೆ ನೀವು ಬೆಳೆಸಬೇಕಾಗಿರುವಂತಹ ಜಾಗ ಏನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಲ್ಲಿಯ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಹಾಗೆ ನೆನೆಸಿಟ್ಟಂತಹ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ಸೋಕಾಗಿದೆ, ಊದ್ಕೊಂಡಿದೆ ಎಲ್ಲವೂ. ಹೀಗಿದ್ದಾಗ ಅದು ಮೊಳಕೆ ತುಂಬ ಬೇಗ ಬರುತ್ತೆ. ಸೊ ನಾವು ಹೆಚ್ಚು ಟೈಮ್ ಕಾಯುವಂಥದ್ದು ಇರೋದಿಲ್ಲ ನೋಡಿ. ನಾನು ಆಲ್ಮೋಸ್ಟ್ ಇದು 24 ಅವರ್ಸು ನೆಂದುಬಿಟ್ಟಿದ್ದೆ. ಹಿಂದಿನ ದಿನ ಬೆಳಿಗ್ಗೆ ನೆನೆಸಿದ್ದು ಮಾರನೇ ದಿನ ಬೆಳಿಗ್ಗೆ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಮೊಳಕೆನೂ ಚೂರು ಬಂದುಬಿಟ್ಟಿದೆ. 2 ಡೇಸ್ಗೆಲ್ಲ ಮೊಳಕೆ ಆಚೆ ಬಂದುಬಿಡತ್ತೆ. ಇದು ಈ ರೀತಿ ಸ್ವಲ್ಪ ದೂರಕ್ಕೆ ಸ್ಪ್ರಿಂಕಲ್ ಮಾಡಿ ಅಷ್ಟೇ. ಇದಕ್ಕೀಗ ನಾನು ಪಾಟಿಂಗ್ ಮಿಕ್ಸ್ ಅಂತ ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ. ಈ ಮಣ್ಣಿಗೆ ನಾನು ಮುಂಚೆ ಮಣ್ಣು, ಸ್ವಲ್ಪ ಗೊಬ್ಬರ, ಹಾಗೆ ಅಂಟಿದ್ದರಿಂದ ಕೋಕೋಪೀಟು ಅಥವಾ ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೀಡ್ಸ್ ಗ್ರೋ ಆಗುವಾಗ ನಾವು ಗೊಬ್ಬರ ಕೊಡೋದ್ರಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂಟಿಲ್ಲದೆ ಇರೋ ಮಣ್ಣನ್ನು ಬಳಸಿದ್ರೆ ಸಾಕು. ಗೊಬ್ಬರ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇರೋದಿಲ್ಲ. ಮಣ್ಣು ಅಂಟು ಇಲ್ಲ ಅಂತ ಅಂದರೆ ಡೈರೆಕ್ಟ್ ಮಣ್ಣನ್ನೇ ಬಳಸ್ಬೋದು. ಅಂಟಿದ್ರೆ ಸ್ವಲ್ಪ ಕೋಕೋಪೀಟ್, ಮರಳು, ಭತ್ತದ ಹೊಟ್ಟು ಅಥವಾ ಮರದ ಹೊಟ್ಟು ಇದ್ಯಾವುದನ್ನಾದರೂ ಬಳಸಬೇಕಾಗತ್ತೆ. ಹೀಗೆ ಸೀಡ್ಸ್ನ ಹಾಕಿದ ಮೇಲೆ ಅದ್ರ ಮೇಲೆ ಜಸ್ಟ್ ಆ ಸೀಡ್ಸ್ ಕವರ್ ಆಗುವಷ್ಟು ಮಾತ್ರ ಮಣ್ಣನ್ನು ಮುಚ್ಚಿ. ತುಂಬ ಜಾಸ್ತಿ ಮಣ್ಣು ಮುಚ್ಚಿದ್ರೆ ಕೆಲವು ಸೀಡ್ಸ್ ಜರ್ಮಿನೇಟೇ ಆಗೋದಿಲ್ಲ. ಯಾಕಂದರೆ ನಾವು ತೊಗೊಂಡಿರೋದು ತುಂಬ ಹೈಬ್ರಿಡ್ ಬೀಜಗಳೇನು ಅಲ್ಲ, ಮನೆಯಲ್ಲಿರುವಂತಹ ಸೀಡ್ಸೇ ಆಗಿರೋದ್ರಿಂದ ಅದು ಜರ್ಮಿನೇಷನ್ ಸ್ವಲ್ಪ ಕಡಿಮೆನೇ ಇರುತ್ತೆ. ತುಂಬ ಜಾಸ್ತಿ ಮಣ್ಣು ಹಾಕಿ ಮುಚ್ಚಬಾರ್ದು. ಸೊ ಜಸ್ಟ್ ಆ ಸೀಡ್ಸ್ ಕವರ್ ಆಗುವಷ್ಟು ಮಾಡಿದ್ರೆ ಸಾಕಾಗತ್ತೆ. ಪಾಟಲ್ಲಿರುವಂತಹ ಮಣ್ಣಿಂದನೇ ಮುಚ್ತಾ ಇದ್ದೀನಿ. ನೀವು ಮೇಲಿಂದ ಸ್ವಲ್ಪ ಕೋಕೋಪೀಟ್ ಮಣ್ಣು ಎಕ್ಸ್ಟ್ರಾ ಹಾಕಿ ಕೂಡ ಕ್ಲೋಸ್ ಮಾಡಬಹುದು ಆ ಸೀಡ್ಸ್ನ. ಸೀಡ್ಸ್ ಹಾಕಿದ್ಮೇಲೆ ಜೆಂಟಲಾಗಿ ಪ್ರೆಸ್ ಮಾಡಿದ್ರೆ ಸಾಕು. ನೆನೆಸದೇ ಇರುವಂತಹ ಸೀಡ್ಸು ಜರ್ಮಿನೇಟ್ ಆಗೋದಕ್ಕೆ 5 ದಿನ ಬೇಕಾಗುತ್ತೆ. ಅದನ್ನು ಸೇಮ್ ಇದೇ ರೀತಿ ಮಣ್ಣನ್ನು
ಉದುರಾಗಿ ಲೂಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಸೀಡ್ಸನ್ನು ಉದುರಿಸ್ಬೋದು. ಈ ನೆನೆಸಲಿಲ್ಲ ಅಂತಂದರೆ ಹೀಗೆ ಸೀಡ್ಸ್ನ ಸ್ಪ್ರಿಂಕಲ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಹೀಗೆ ಸ್ಪ್ರಿಂಕಲ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಕವರ್ ಮಾಡ್ಕೊಂಡ್ಬಿಡ್ಬೇಕು. ಯಾವುದೇ ಸೀಡ್ಸ್ ಆದರೂ ಅಷ್ಟೇ ಹಾಕಿದ ನಂತರ ಸ್ವಲ್ಪ ನೀರು ಹಾಕೋದನ್ನು ಮಾತ್ರ ಮರಿಬೇಡಿ. ಸೀಡ್ಸ್ ಹಾಕಿದ ಮೇಲೆ ನೀರು ಚೆನ್ನಾಗಿ ಹಾಕಬೇಕು. ನೀರು ಹಾಕುವಾಗ ಯಾವುದಾದ್ರೂ ಸ್ಪ್ರೇ ಬಾಟಲ್ನಲ್ಲಿ ನೀರನ್ನು ಹಾಕಿ, ಆಗ ಸೀಡ್ಸ್ ಆಚೆ ಈಚೆ ಆಗೋದಿಲ್ಲ. ಸೀಡ್ಸ್ ಹಾಕಿದ 5 ದಿನದ ನಂತರದ ಅಪ್ಡೇಟ್ ಇದು. 5 ದಿನಗಳ ನಂತರ ಈ ಥರ ಸೀಡ್ಸ್ ಜರ್ಮಿನೇಟ್ ಆಗಿದೆ. ಇದು ನಾನು ನೆನೆಸ್ಥಿತಿ ಹಾಕಿದ್ನಲ್ಲ ಆ ಸೀಡ್ಸ್ನ ಅಪ್ಡೇಟು. ಆಲ್ಮೋಸ್ಟ್ ಎಲ್ಲ ಜರ್ಮಿನೇಟ್ ಆಗ್ತಾ ಇದೆ. ಇದಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು. ಈ ಟೈಮ್ನಲ್ಲಿ ಹೆಚ್ಚು ನೀರನ್ನು ಹಾಕಬಾರ್ದು. ತುಂಬ ಜನ ಮೆಂತ್ಯ ಸೊಪ್ಪನ್ನು ಬೆಳೆಸುವಾಗ ಫೇಲ್ ಆಗೋದಕ್ಕೆ ಮೇನ್ ರೀಸನ್ನು ನೀರು ಹಾಕೋದು ಹೆಚ್ಚು ಕಡಿಮೆ ಆಗೋದ್ರಿಂದ. ಮೆಂತ್ಯ ಸೊಪ್ಪು ಈ ಸ್ಟೇಜಲ್ಲಿರುವಾಗ ಜಾಸ್ತಿ ನೀರು ಹಾಕಿದ್ರೆ ಈ ರೀತಿ ಅಡ್ಡ ಬಿದ್ದುಬಿಟ್ಟು ಕೊಳೆತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಇದು ಫಂಗಲ್ ಇನ್ಫೆಕ್ಷನ್, ನೀರು ಜಾಸ್ತಿಯಾಗಿ ಹೀಗಾಗತ್ತೆ. ಸೊ ಈ ಸ್ಟೇಜ್ನಲ್ಲಿ ನೀರನ್ನು ಸ್ಪ್ರೇ ಮಾಡಿ, ಅದನ್ನು ಮಣ್ಣು ಡ್ರೈ ಇದ್ದರೆ ಮಾತ್ರ ನೀರು ಹಾಕಿ, ಇಲ್ಲ ಅಂತಂದರೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಸೊ ಸುಮಾರು 20 ದಿನದ ನಂತರ ನಾವು ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಫಸ್ಟ್ ಹಾರ್ವೆಸ್ಟು ನೋಡಿ, ಇದೇ ಪಾಟಲ್ಲಿ ನಾನು ಗುಲಾಬಿ ಗಿಡ ಇದೆ, ಅದರಲ್ಲಿನೇ ಒಂದು ಮೂಲಂಗಿ ಬೀಜವನ್ನು ಹಾಕಿದ್ದೀನಿ. ಮೇನ್ ಗಿಡಕ್ಕೆ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ. ನೋಡಿ ಎಷ್ಟೊಂದು ಮೊಗ್ಗುಗಳನ್ನು ಬಿಟ್ಟಿದೆ. ಸೊ ನಾವು ತುಂಬ ಬೇರು ಆಳಕ್ಕೆ ಹೋಗದೇ ಇರುವಂತಹ ಸೊಪ್ಪುಗಳನ್ನು ಈ ರೀತಿಯಾಗಿ ಒಂದೇ ಪಾಟ್ನಲ್ಲಿ ದೊಡ್ಡ ಗಿಡ ಮತ್ತು ಸಣ್ಣ ಗಿಡಗಳನ್ನು ಕೂಡ ಬೆಳ್ಕೊಳ್ಬಹುದು. ನೋಡಿ, ಹಾರ್ವೆಸ್ಟ್ ಮಾಡುವಾಗ ಉಗುರಿನಿಂದ ಕಟ್ ಮಾಡಬಾರ್ದು. ಈ ರೀತಿ ಬೆರಳಿನಿಂದ ಹೀಗೆ ಕಟ್ ಮಾಡಿಕೊಂಡು ತಗೊಳ್ಬಹುದು, ಅಥವಾ ಸಿಸರ್ನಿಂದ ಕಟ್ ಮಾಡ್ಕೊಳ್ಬೇಕು. ಗಿಡದ ಮೇಲಿನ 2ರಿಂದ 3 ಇಂಚನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕು. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ರೀಗ್ರೋತ್ ಆಗುತ್ತೆ ಪ್ಲ್ಯಾಂಟು. ನೋಡಿ, ಮೇನ್ ಗಿಡಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದೇ ಇರೋ ಹಾಗೆ ನಾವು ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಜೊತೆಗೆ ಹೂವಿನ ಗಿಡವನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ ಅಂತ ಹೇಳಿ ನೀವು ಕೂಡ ಈ ರೀತಿಯ ಪ್ಲ್ಯಾನನ್ನು ಮಾಡ್ಕೊಳ್ಬಹುದು. ತುಂಬ ಇಂಪಾರ್ಟೆಂಟಾಗಿ ಚಿಕ್ಕದಿರಬೇಕಾದ್ರೆ ಈ ರೀತಿ ಸ್ಪ್ರೇ ಬಾಟಲ್ನಲ್ಲಿ ಸ್ಪ್ರೇ ಮಾಡಬೇಕು. ಗಿಡ ಸ್ವಲ್ಪ ದೊಡ್ಡದಾದಮೇಲೆ ಹೀಗೆ ಈ ರೀತಿಯ ಬಾಟಲ್ನಲ್ಲಿ ಸ್ಪ್ರಿಂಕಲ್ ಆಗುವಾಗೆ ಮಾಡಿದ್ರೂ ತೊಂದರೆ ಇಲ್ಲ. ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂತಂದರೆ 1 ಲೀಟರ್ ವಾಟರ್ ಬಾಟ್ಲ್ ಕ್ಯಾಪ್ಗೆ ಹೋಲ್ ಮಾಡಿಕೊಂಡು ಅದರಲ್ಲಿ ಕೂಡ ಸ್ಪ್ರೇ ಮಾಡಬಹುದು. ಗಿಡ ಒಂದು 3-4 ಇಂಚ್ ಬಂದಾಗ ಈ ರೀತಿಯಾಗಿ ನೀರನ್ನು ಹಾಕ್ಬೋದು. ಆದರೆ ತುಂಬ ಚಿಕ್ಕದಿದ್ದು ಮೊಳಕೆ ಬಂದಾಗ ಮಾತ್ರ ಸ್ಪ್ರೇ ಮಾಡಬೇಕು. ನಾನು ಈ ಬಾಟಲ್ನಲ್ಲಿ ಸ್ಪ್ರೇ ಮಾಡೋ ರೀತಿ, ಹಾಗೆಯೇ ಇದರಲ್ಲಿ ಸ್ಪ್ರಿಂಕಲ್ ಆಗೋ ರೀತಿ, ಅದಲ್ಲದೆ ಪೈಪ್ನಲ್ಲಿ ನಾವು ಹೇಗೆ ನೀರು ಬಿಡ್ತೀವಲ್ವ ಅದೇ ರೀತಿಯಾಗಿ ಇದರಲ್ಲಿ ಕೂಡ ಇದು ಒಂದು ಸೈಡಿಂದ ಹೀಗೆ ನೀರು ಹಾಕುವ ರೀತಿ 3 ಆಪ್ಷನ್ ಕೂಡ ಈ ಬಾಟಲ್ನಲ್ಲಿ ಇದೆ. ಸೊ ನಾನು ಇದು ಉರ್ವನಲ್ಲಿ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿದೆ ಈ ಬಾಟಲ್. ಇದು ಸೊಪ್ಪಿನ ಗಿಡಗಳಿಗೆ ನೀರು ಹಾಕೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆ, 20 ದಿನದ ನಂತರ ನೀವು ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಕೊಡಬೇಕು. ಗಿಡಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟರೆ ಸಾಕಾಗುತ್ತೆ. ಯಾಕಂದರೆ ಈಗ ನಾವು ಇನ್ನೂ ಫಸ್ಟ್ ಹಾರ್ವೆಸ್ಟ್ನಲ್ಲಿ ಇರೋದ್ರಿಂದ ಸ್ವಲ್ಪ ಗೊಬ್ಬರ ಕೊಟ್ಟರೂ ಕೂಡ ನಡೆಯುತ್ತೆ. ಇದ್ರ ಜೊತೆಗೆ ನಿಮ್ಮ ಹತ್ರ ಸಾಲಿಡ್ ಕಾಂಪೋಸ್ಟ್ ಇಲ್ಲ ಅಂತ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ನ ಸಹ ಕೊಡಬಹುದು. ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಮನೆಯಲ್ಲೇ ಕಿಚನ್ ವೇಸ್ಟಿಂದ ಗೊಬ್ಬರವನ್ನು ತಯಾರಿಸ್ತಾ ಇದ್ದೀನಿ. ಅದು ಕೂಡ ಎರೆಹುಳು ಗೊಬ್ಬರವನ್ನು ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟಿಂದನೇ ತಯಾರಿಸ್ತಾ ಇದ್ದೀನಿ. ಅದರಿಂದ ಬರುವಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾನು ಈ ಸೊಪ್ಪಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಕೊಡ್ತೀನಿ. ಸೊಪ್ಪನ್ನು ಹಾರ್ವೆಸ್ಟ್ ಮಾಡುವ ಟೈಮಲ್ಲಿ ಗೊಬ್ಬರ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ಏನೂ ಕೊಡಬೇಡಿ. ಒಂದು 5 ದಿನ ಮುಂಚೆನೇ ಕೊಡಿ. ಲಿಕ್ವಿಡ್ ಫರ್ಟಿಲೈಸರ್ ಆದರೂ ಅಷ್ಟೇ, ಗೊಬ್ಬರ ಆದ್ರೂ ಅಷ್ಟೇ, ಅಥವಾ ಹಾರ್ವೆಸ್ಟ್ ಮಾಡಿದ ನಂತರ ಕೊಡಿ.
ಹಾರ್ವೆಸ್ಟ್ ಮಾಡುವ ದಿನ ಅಥವಾ ಒಂದೆರಡು ದಿನ ಮುಂಚೆ ಕೊಡಬೇಡಿ. ಲಿಕ್ವಿಡ್ ಫರ್ಟಿಲೈಸರ್, ಅದರಲ್ಲೂ ಕಿಚನ್ ವೇಸ್ಟ್ ಕಾಂಪೋಸ್ಟಿಂದ ತಯಾರಿಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. 1 ಗ್ಲಾಸ್ ಲಿಕ್ವಿಡ್ ಫರ್ಟಿಲೈಸರ್ಗೆ 5 ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಕೊಡ್ತೀನಿ. ಅದರಲ್ಲೂ ಇದು ತುಂಬ ಡೆಲಿಕೇಟ್ ಇರುವಂತಹ ಸಸ್ಯ ಆಗಿರೋದ್ರಿಂದ, ಅಂದರೆ ಮೆಂತ್ಯ ಈಗ ತಾನೇ ಎಳೆದಿರುವುದರಿಂದ ಸ್ವಲ್ಪ ಜಾಸ್ತಿನೇ ಡೈಲ್ಯೂಟ್ ಮಾಡಿ ಇದನ್ನು ಗಿಡಗಳಿಗೆ ಕೊಡ್ತೀನಿ. ಇದನ್ನು ಕೂಡ ಎಲೆಗಳಿಗೆ ಸ್ಪ್ರೇ ಮಾಡಬಾರ್ದು, ಯಾಕಂದರೆ ಇದು ನಾವು ಎಲೆಯನ್ನು ಬಳಸೋದ್ರಿಂದ ಎಲೆಗಳಿಗೆ ಸ್ಪ್ರೇ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಗಿಡದ ಬುಡಕ್ಕೇ ಹಾಕಿ. ಇನ್ ಕೇಸ್ ಎಲೆಗೆ ಬಿದ್ದರೂ ಏನೂ ತೊಂದರೆ ಇಲ್ಲ. ನಂತರ ನಾವು ಹೇಗಿದ್ದರೂ ವಾಶ್ ಮಾಡಿ ಬಳಸೋದ್ರಿಂದ ಎಲೆಗೆ ಬಿದ್ದರೂ ತೊಂದರೆ ಇಲ್ಲ. ಗಿಡದ ಬುಡಕ್ಕೆ ಕೊಡೋದಕ್ಕೆ ಟ್ರೈ ಮಾಡಿ. ಗೊಬ್ಬರದ ವಿಷಯದ ಬಗ್ಗೆ ಆಯಿತು. ಸುಮಾರು 25 ದಿನಗಳ ನಂತರ ನಾನೀಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ನೀವು ಹಸಿದಾಗಿ ಸೊಪ್ಪನ್ನು ಊಟದ ಜೊತೆ ತಿಂಡಿ ಜೊತೆ ಬಳಸ್ತೀರಾ ಅಂತಾದರೆ ಬೇಕಾಗುವಷ್ಟು ಎಲೆಗಳನ್ನು ಪಿಂಚ್ ಮಾಡಿ ಬಳಸ್ಕೊಳ್ಬಹುದು. ಅಥವಾ ಸಾಂಬಾರ್ಗೆ ಪಲ್ಯಕ್ಕೆ ಏನಾದರೂ ಬಳಸ್ತಾ ಇದ್ದೀರಾ, ಮೆಂತ್ಯ ಬಾತ್ಗೆ ಬಳಸ್ತಾ ಇದ್ದೀರಾ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾರ್ವೆಸ್ಟ್ ಮಾಡಬಹುದು. ಉಗುರಲ್ಲಿ ಹಾರ್ವೆಸ್ಟ್ ಮಾಡಬೇಡಿ. ನಾನು ಆಗಲೇ ಹೇಳ್ದಿರೋ ಹಾಗೆ ಬೆರಳಲ್ಲಿ ಹಾರ್ವೆಸ್ಟ್ ಮಾಡಿ ಅಥವಾ ಸಿಸರನ್ನು ತಗೊಂಡು ಹಾರ್ವೆಸ್ಟನ್ನು ಮಾಡಿ. ಇದು ನಾನು ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇರೋದು 25 ಡೇಸ್ ನಂತರ. ಒಂದು ಪಾಟಲ್ಲೇ 25 ಡೇಸ್ಗೆ ನಮಗೆ ಇಷ್ಟು ಸೊಪ್ಪು ಸಿಕ್ಕಿದೆ. ಇದನ್ನು ದಾಲ್ ಅಥವಾ ಮೆಂತ್ಯ ಬಾತ್ ಯಾವುದಕ್ಕೆ ಬೇಕೋ ಅದಕ್ಕೆ ಬಳಸ್ಕೊಳ್ಬಹುದು. ಜೊತೆಗೆ ನಾನು ಪ್ರತಿದಿನ ಹಸಿಯಾಗಿ ತಿನ್ನೋದಕ್ಕೆ ಕೂಡ ಸ್ವಲ್ಪನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ನೀವು 20 ಡೇಸಲ್ಲಿ ಗೊಬ್ಬರವನ್ನು ಕೊಟ್ಟಿಲ್ಲ ಅಂತ ಆದರೆ ಆಫ್ಟರ್ 25 ಡೇಸ್ ಅಥವಾ 23 ಡೇಸ್ಗೆ ಯಾವಾಗ ನಿಮಗೆ ಸೊಪ್ಪು ಬೇಕು ಆವಾಗ ಹಾರ್ವೆಸ್ಟ್ ಮಾಡ್ಕೊಳ್ತೀರಾ. ಅದಾದ ನಂತರ ಒಂದು ಸರ್ತಿ ಹೀಗೆ ಗೊಬ್ಬರವನ್ನು ಕೊಡಿ. ಒಂದು ಸರ್ತಿ ಹಾರ್ವೆಸ್ಟ್ ಮಾಡಿದ ಮೇಲೆ ಗೊಬ್ಬರ ಕೊಡೋದ್ರಿಂದ ಮತ್ತೆ ರೀಗ್ರೋತ್ ಬೇಗ ಆಗತ್ತೆ. ಇನ್ನೊಂದು 10 ಡೇಸ್ಗೆಲ್ಲ ನೀವು ಸೆಕೆಂಡ್ ಹಾರ್ವೆಸ್ಟನ್ನು ಮಾಡಬಹುದು. ಈ ರೀತಿಯಾಗಿ ಒಂದು ಸರ್ತಿ ಗೊಬ್ಬರ ಕೊಟ್ಟು ಚೆನ್ನಾಗಿ ನೀರನ್ನು ಕೊಡಿ. ಹೀಗೆ ಮೊದಲ 2-3 ಇಂಚನ್ನು ಕಟ್ ಮಾಡಿಕೊಂಡು ಒಂದು 3-4 ಟೈಮ್ ನೀವು ಹಾರ್ವೆಸ್ಟನ್ನು ಮಾಡ್ಕೊಳ್ಬಹುದು. ಒಂದು 2-3 ಪಾಟ್ ಇದ್ರೇ ಒಂದು ಸರ್ತಿ ನೀವು ಒಂದರಲ್ಲಿ ಮುಗೀತಾ ಬಂತಂತೆ ಇನ್ನೊಂದರಲ್ಲಿ ಸೀಡ್ಸ್ ಹಾಕ್ಕೊಳ್ತಾ ಬಂದರೆ ನೀವು ಕಂಟಿನ್ಯೂಸ್ ವರ್ಷವಿಡೀ ಮೆಂತ್ಯ ಸೊಪ್ಪನ್ನು ಗ್ರೋ ಮಾಡಿ ಹಾರ್ವೆಸ್ಟ್ ಮಾಡ್ಕೊಳ್ತಾ ಬರಬಹುದು. ಹೀಗೆ 3-4 ಟೈಮ್ ಹಾರ್ವೆಸ್ಟ್ ಆದ ನಂತರ ಫೈನಲ್ ಆಗಿ ಮೆಂತ್ಯ ಸೊಪ್ಪು ಹೀಗೆ ಹೂವನ್ನು ಬಿಟ್ಟು ಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫೈನಲ್ ಸ್ಟೇಜ್. ಇನ್ನು ನಾವು ಇದನ್ನು ಬಿಡೋದಕ್ಕೆ ಆಗಲ್ಲ. ಯಾಕಂತ ಅಂದರೆ ಅದರ ದಂಟೆಲ್ಲ ತುಂಬ ಬೆಳೆದ್ಬಿಟ್ಟಿರುತ್ತೆ, ನಾರಾಗಿರುತ್ತೆ. ಹಾಗಾಗಿ ಇನ್ನು ಇದರಿಂದ ನಾವು ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಅದು ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ. ಆವಾಗ ಇದನ್ನು ಬುಡದಲ್ಲಿ ಬೇರು ಸಮೇತ ಕಿತ್ತು ಹಾರ್ವೆಸ್ಟ್ ಮಾಡಿಬಿಡಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮೆಂತ್ಯ ಸೊಪ್ಪನ್ನು ಬೀಜ ಹಾಕುವಲ್ಲಿಂದ ಹಿಡಿದು ಹಾರ್ವೆಸ್ಟ್ ಮಾಡುವಲ್ಲಿ ತನಕ ನಿಮಗೆ ತೋರಿಸಿದ್ದೀನಿ. ಎಲ್ಲ ವಿಷಯಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮೆಂತ್ಯ ಸೊಪ್ಪಿಗೆ ಸುಮಾರು 3-4 ಗಂಟೆ ಬಿಸಿಲು ಬಿದ್ದರೆ ಸಾಕು. ತುಂಬ ಹೆಚ್ಚು ಬಿಸಿಲು ಬಿದ್ದರೆ ತುಂಬ ಬೇಗ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ವಿಷಯಗಳನ್ನು ಗಮನದಲ್ಲಿರಿಸ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪನ್ನು ಬೆಳೆಸಿ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಚಾನಲಲ್ಲಿ ಟೆರೆಸ್ನಲ್ಲಿ ಪಾಟಲ್ಲಿ ಗಿಡಗಳನ್ನು ಬೆಳೆಸೋ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ. ಒಂದು ಸರ್ತಿ ಚಾನಲ್ನ ವಿಸಿಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.